ನೀರಿಲ್ಲ ನೀರಿಲ್ಲ ಇದೇ ಹೆಸರಲ್ಲಿ ಟಿವಿ9 ದೊಡ್ಡ ಅಭಿಯಾನವನ್ನೇ ಮಾಡುತ್ತಿದೆ. ರಾಜ್ಯ ರಾಜಧಾನಿಯಲ್ಲಿ ನಿತ್ಯ ಒಂದೊಂದು ಏರಿಯಾದ ಜಲಸಂಕಷ್ಟವನ್ನ ತೆರೆದಿಡ್ತಿದೆ. ಹನಿ ಹನಿ ನೀರಿಗೂ ಪರದಾಡ್ತಿರೋ ಜನರ ಕಷ್ಟಕ್ಕೆ ಪರಿಹಾರ ಕೊಡಿಸೋ ಪ್ರಯತ್ನ ಮಾಡುತ್ತಿದೆ. ಅಂದ್ರಳ್ಳಿಯಲ್ಲಿ ಕುಡಿಯಲು ನೀರಿಲ್ಲದೆ ಜನರ ಅಲೆದಾಟ. ಸರ್ 2 ತಿಂಗಳಿಂದ ನೀರಿನ ಸಮಸ್ಯೆ ಆಗ್ತಿದೆ. ಬೋರ್ವೆಲ್ಗಳು ಖಾಲಿ, ಟ್ಯಾಂಕರ್ ನೀರಿಗೆ ಪರದಾಟ. ಮತ್ತೆ ಟ್ಯಾಂಕರ್ ಹೇಳಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಕೊಡಲ್ಲ. 1000 2000 ಅಂದ್ರೆ ನಾವೆಲ್ಲಿಂದ ಕೊಡಕ್ಕಾಗುತ್ತೆ? ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಳ್ಳಿಯಲ್ಲಿ ಕುಡಿಯೋ ನೀರಿಗೂ ಜನ ಪರದಾಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಲೇಔಟ್ನಲ್ಲಿ ನೀರಿನ ಬವಣೆ ಹೇಳ ತೀರದಾಗಿದೆ. ಕಾವೇರಿ ನೀರು ಬರ್ತಿಲ್ಲ. ಬೋರ್ವೆಲ್ ನೀರಲ್ಲೇ ದಾಹ ನೀಗಿಸಿಕೊಳ್ತಿದ್ರು. ಆದ್ರೀಗ ಅವು ಕೂಡ ಬತ್ತಿ ಹೋಗಿವೆ. ಟ್ಯಾಂಕರ್ ಮೂಲಕ ವಾಟರ್ ಸಪ್ಲೈ ಮಾಡ್ತಿದ್ದ ಬಿಬಿಎಂಪಿ ಈಗೀಗ ನೀರು ಕಳಿಸೋದನ್ನೇ ಮರೆತಿದೆ. ಏಳು 1000 ಮನೆಗಳಿಗೆ ಕೇವಲ 4 ಬೋರ್ವೆಲ್ಗಳಿವೆ. ನೀರಿಲ್ಲದೆ ಬಾಡಿಗೆದಾರರು ಮನೆ ಖಾಲಿ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಟೂಲೆಟ್ ಬೋರ್ಡ್ಗಳು ರಾರಾಜಿಸ್ತಿವೆ. ಸಿಎಂ ಜನತಾ ದರ್ಶನದಲ್ಲೂ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಅಲ್ಲ, ನೀರಿಲ್ದೇ ಸ್ನಾನಕ್ಕೆ ಮಕ್ಕಳಿಗೆ ಕಾಲೇಜಿಗೆ ಸ್ನಾನಕ್ಕೆ ಹೋಗಕ್ಕೂ ನೀರಿಲ್ಲ. ನಾವು ಸ್ನಾನ ಮಾಡ್ದೇನೆ ಮಕ ತೊಳ್ದೇನೆ ಬೇರೆ ಬಟ್ಟೆ ಹಾಕೊಂಡು ಹೋಗ್ತಾ ಇದೀವಿ. ಯಾಕೆ? ಇನ್ನೊಬ್ರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ದಿನ ಹಾಕಿದ ಬಟ್ಟೆನೆ ಹಾಕ್ತಾರೆ ಅಂತ. 1000 2000 ಅಂದ್ರೆ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ? ನಾವು ಗಾರ್ಮೆಂಟ್ಸ್ಗೆ ಹೋಗ್ತೀವಿ, ಇನ್ನೊಂದು ಮುಸ್ರೆ ತಿಕ್ಕಕ್ಕೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ. ನಮ್ಮ ಮನೆ ಪಾಡು. ನಾವು 1000 ಕೊಟ್ಟಿಂದ ಎಲ್ಲಿಂದ ಕೊಡೋಕ್ಕಾಗುತ್ತೆ ಹೇಳಿ? ಅತ್ತ ಬ್ಯಾಡರಹಳ್ಳಿಯಲ್ಲೂ ಜನರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಮುನೇಶ್ವರ ಲೇಔಟ್ನಲ್ಲಿ ಕಾವೇರಿ ನೀರು ಬಾರದಿದ್ರೂ ಬಿಲ್ ಕಟ್ತಿದ್ದಾರಂತೆ. ಟ್ಯಾಂಕರ್ ನೀರಿನವರು ದುಪ್ಪಟ್ಟು ಹಣ ಕೇಳ್ತಾರೆ. ಕೂಲಿ ಮಾಡೋರು ಏನ್ ಮಾಡಬೇಕು ಅಂತ ಜನ ಕೆರಳಿದ್ದಾರೆ. ಖಾಲಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮೊನ್ನೆ ಹೇಳಿರೋದು ಟ್ಯಾಂಕರ್ಗೆ ನೀರು, ಇವತ್ತು ಬೆಳಗ್ಗೆ ಬಂದು 8 ಗಂಟೆ 10 ಅದು 8 ಗಂಟೆ ಟ್ಯಾಂಕಲ್ಲಿ ಅರ್ಧ ಟ್ಯಾಂಕ್ ನೀರಿದೆ, ಟ್ಯಾಂಕ್ ತುಂಬಿದೆ. ಸರ್ 10 ನಿಮಿಷ ಇರಿ ಅಂತ ಹೇಳಿದ್ರೆ 10 ನಿಮಿಷ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲಮ್ಮ ನನಗೆ. ಬೇಕಾ ಇಟ್ಕೋ, ಬೇಡ ಅಂದರೆ ಹೋಯ್ತಾ ಇರ್ತೀವಿ ಅಂತ ಆ ಟ್ಯಾಂಕ್ ಅರ್ಧ ತುಂಬಿಸ್ಬಿಟ್ಟು ಅರ್ಧ ತೊಗೊಂಡು ಹೋಗಿದ್ದಾನೆ. 1500 ರೂಪಾಯಿ ಕೊಡಲೇಬೇಕು. ಬೇಕಾ ತಗೊಳ್ಳಿ, ಬೇಡವಾ ಬಿಟ್ಬಿಡಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಏನೇ ಹೇಳಿ, ಬೇಸಿಗೆ ಆರಂಭಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ಜಲಸಂಕಷ್ಟ ಆವರಿಸಿದೆ. ಜನರ ದಾಹ ತಣಿಸುವ ಸವಾಲು ಸರ್ಕಾರದ ಮುಂದಿದೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.